ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಪ್ರಕೃತಿಯ ಮೂಲಕ ಮಾತನಾಡುವನು ಎಂಬ ವಾಕ್ಯವನ್ನು ಧ್ಯಾನಿಸುವರಾಗಿದ್ದೇವೆ. ಅದಕ್ಕೂ ಮುಂಚೆ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೀರ್ತನೆಗಳು 19:1. ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ. ಆಕಾಶವು ಮೌನವಾಗಿರುವಂತೆ ಕಂಡರೂ ಅದು ದೇವರ ಮಹಿಮೆಯನ್ನು ಕುರಿತು ನಮ್ಮೊಂದಿಗೆ ಮಾತನಾಡುತ್ತದೆ. ಆತನ ಕೈ ಕೆಲಸಗಳು ನಮಗೆ ಪ್ರಕಟಪಡಿಸುತ್ತವೆ. ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಆತನ ನಿತ್ಯ ಶಕ್ತಿಯು, ದೇವತ್ವವು ಜಗತ್ತುತ್ಪತ್ತಿಗೆ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತದೆ. ರೋಮಾಪುರ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 20ನೇ ವಾಕ್ಯ ಹೇಳುವುದಾಗಿದೆ. ಕೆಲವು ವೇಳೆ ಆಕಾಶದಲ್ಲಿರುವ ಮೋಡಗಳ ಗುಂಪು ಕುರಿಮರಿಗಳಂತೆಯೂ ಒಂದು ದೊಡ್ಡ ಮೋಡ ಕುರುಬನಂತೆ ಕಾಣಿಸುವುದು. ಆಗ ನಾನೇ ಒಳ್ಳೆಯ ಕುರುಬನು, ನಿನಗಾಗಿ ಜೀವವನ್ನೇ ಕೊಟ್ಟೆನು, ನಿನ್ನನ್ನು ನಾನು ನಡೆಸುತ್ತೇನೆ ಎಂದು ಹೇಳುವುದನ್ನು ಗ್ರಹಿಸಿಕೊಳ್ಳುತ್ತೇವೆ. ಆಕಾಶದ ಪಕ್ಷಿಗಳ ಮೂಲಕವಾಗಿ ಕರ್ತನು ಮಾತನಾಡುತ್ತಾನೆ. ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಆದಾಗ್ಯೂ ಕರ್ತನು ಅವುಗಳನ್ನು ಸಾಕಿ ಸಲಹುತ್ತಾನೆ. ಅವುಗಳಿಗಿಂತ ನಾವು ಹೆಚ್ಚಿನವರೆಂದು ಕರ್ತನು ಹೇಳುತ್ತಾನೆ. ಮತ್ತಾಯ 6:26. ಅಡವಿಯ ಪುಷ್ಪಗಳ ಮೂಲಕ ಮಾತನಾಡುತ್ತಾನೆ. ಅವುಗಳನ್ನು ಗಮನಿಸಿ ನೋಡಿರಿ, ಕರ್ತನ ಸ್ವರವು ಆ ಪುಷ್ಪಗಳಲ್ಲಿ ಕೇಳಿಬರುತ್ತದೆ. ಆ ಹೂವುಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೊಮೋನನಿಗೆ ಸಹ ಅವನ ತನ್ನ ಸಕಲ ವೈಭವದಿಂದಿರುವಾಗಲೂ ಇರಲಿಲ್ಲವೆಂದು ಪ್ರೀತಿಯಿಂದ ಕರ್ತನು ಹೇಳುತ್ತಾನೆ. ಮತ್ತಾಯ 6:29. ಸಮುದ್ರ ದಂಡೆಯನ್ನು ನೋಡಿ ಅಲೆಗಳು ಬೊರ್ಗೆರೆಯುತ್ತಾ ದಂಡೆಗೆ ಅಪ್ಪಳಿಸಿದರೂ ದೇವರು ಅವುಗಳಿಗೆ ಒಂದು ಮೇರೆಯನ್ನು ಗೊತ್ತು ಮಾಡಿದ್ದಾನೆ. ಮೇರೆಯನ್ನು ದಾಟಿ ಅವು ಬರುವುದಿಲ್ಲ. ಅಂತೆಯೇ ನಿಮ್ಮ ಜೀವಿತದಲ್ಲಿ ಎಷ್ಟೇ ಹೋರಾಟಗಳು ಬಂದರೂ ನಿಮ್ಮ ಶಕ್ತಿಗೆ ಮೀರಿದ ಶೋಧನೆಗಳನ್ನು ದೇವರು ಬರಗೊಳಿಸುವುದಿಲ್ಲ. ಸೂರ್ಯನ ಉದಯ ಮತ್ತು ಅಸ್ತಮಾನಗಳ ಕಾಲಗಳನ್ನು ಸೂಚಿಸುತ್ತವೆ, ಆದರೆ ದಿನದ ಆರಂಭ ಮತ್ತು ಅಂತ್ಯವನ್ನು ಹೇಳುತ್ತವೆ. ದ್ರಾಕ್ಷೆ ಬಳ್ಳಿಯನ್ನು ನೋಡುವಾಗ ಮಗನೇ, ಮಗಳೇ, ನನ್ನಲ್ಲಿ ನೆಲೆಗೊಂಡರೆ ನಿನ್ನ ಜೀವಿತ ಫಲಭರಿತವಾಗುವುದು ಎಂದು ಕರ್ತನ ಸ್ವರ ಕೇಳುವುದು. ಮತ್ತಾಯ 24:32. ಅಂಜೂರದ ಮರದ ದೃಷ್ಟಾಂತದಿಂದ ಬುದ್ಧಿ ಕಲಿಯಿರಿ. ಅದರ ಕೊಂಬೆ ಇನ್ನೂ ಎಳೆಯದಾಗಿದ್ದಾಗಲೇ ಎಳೆ ಬಿಡುವಾಗ ಬೇಸಿಗೆಯು ಏನಾಗುತ್ತದೆ ಎಂದು ಕರ್ತನು ಹೇಳುವುದಾಗಿದೆ. ಆಮೇನ್. ಪ್ರೈಸ್ ದ ಲಾರ್ಡ್.